ಏನೋ ಕೂಲ್ 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 ಸೀನು ಹಾ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನೇನ್ ನನ್ನ ಬಲವಂತ ಮಾಡ್ಕೊಂಡ್ ಕರ್ಕೊಂಡ್ ಬಂದಿಲ್ಲ. ನಾವಿಬ್ರು ಪ್ರೀತಿಸಿದೀವಿ, ಮದ್ವೆ ಕೂಡ ಮಾಡ್ಕೊಳ್ತಿದೀವಿ. ಮತ್ಯಾಕೆ ನಮ್ಮ ಹುಡುಗನ್ ಬೈಕ್ ಹತ್ತಿದ್ದೋ? ಆಗ ಹಾಗ್ ನಡೀತು ಅಷ್ಟೇ. ಅಣ್ಣ ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವನ್ಗೆ ಇವಾಗ ತದಕ್ತಿವಿ ಅನ್ನೋ ಭಯದಲ್ಲಿ ಅವನ್ನ ಸೇಫ್ ಮಾಡೋ ಪ್ರಯತ್ನ ಪಡ್ತಿದ್ದಾಳೆ. ಹೇ, ಏನೋ ಸೇಫ್ ಮಾಡೋದು? ಏನ್ ಹೊಡಿತೀರಾ? ಬಾ. ಸೀನು ಸೀನು ಕೂಲ್ 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 ಕೂಲ್. ನಾವು ಪ್ರಶಾಂತವಾಗಿ ಮಾತಾಡ್ಕೋತಿದೀವಿ. ಬೇಕು ಅಂದ್ರೆ ನೋಡಿ, ಐಸ್ ಕ್ರೀಮ್ ಕೂಡ ತಿಂತಿದೀವಿ. ಹೊರಡಿ ಸರ್ ಪ್ಲೀಸ್. ನಿನ್ ಮಾತನ್ನ ನಂಬ್ಕೊಂಡು ನಾವು ಹೋಗ್ಬೇಕಾ? ನಮಗ್ ನಂಬಿಕೆ ಇಲ್ಲ. ಇವ್ ನನ್ ಲವರ್ ಅಂತ ನೀವು ನಂಬೇಕು ಅಷ್ಟೇ ಅಲ್ವಾ? ನೋಡಿ ಈಗ ನಂಬ್ತೀರಾ? ನಾವು ಪ್ರೀತಿಸಿದೀವಿ, ಮದ್ವೆನೂ ಮಾಡ್ಕೋತಿದೀವಿ ಅಂತ. ನಾವಿಬ್ರು ಲವರ್ಸು. ನಡಿಯೋ ಸ್ಟೂಪಿಡ್, ಬಾರೋ. ನಾನ್ ನಿಜಾನೇ ಹೇಳಿದ್ದಣ್ಣ. ಒಳ್ಳೆ ಹುಚ್ಚು ತರ ಆಡ್ತಾರೆ. ಸೀನು ಸೀನು ಸೀನು, ನೀನೇನು ಪೋಲ್ ತರ ನಿಂತ್ಕೊಂಡಿದ್ಯಾ? ನಡಿ ನಡಿ. ಸೀನು ಮಾವನಿಗೆ ಮುತ್ತು ಕೊಡ್ತಾ ಇದೆಯಾ? ನಿನಗೇನು ಮಾಡ್ತೀನಿ ನೋಡ್ತಾ ಇರೋ. ಯಾಕೆ ಭಯ ಆಗ್ತಿದ್ಯಾ? ಏನೂ ಆಗೋದಿಲ್ಲ, ನಾನಿದ್ದೀನಲ್ಲ. ಅದ್ಯಾ, ಹೀಗೆ ಮುತ್ತು ಕೊಡ್ತೀಯ ಅಂದ್ರೆ ನೀನ್ ದಿನಾ ನಾಟಕ ಆಡಿದ್ರು ಕೂಡ ನಾನು ಕೋಆಪರೇಟ್ ಮಾಡ್ತೀನಿ. ಹೋಗು ಸೀನು. ಅದ್ಕೆ 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 ಅಲ್ಲಿ ನೋಡಿ. ಅಯ್ಯೋ, ಇವಳು ಮಾಮೂಲಿ ಮಾಟಗಾತಿ ಅಲ್ವೇ? ಹೋಗುವಾಗ ಆ ಕಡೆ ಒಬ್ರು ಈ ಕಡೆ ಒಬ್ರು ಮುಖ ಮಾಡ್ಕೊಂಡು ಹೋದವರು ಈಗಿಬ್ರು ನಗಾಡ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಅಷ್ಟು ಬೇಗ ಏನ್ ಮೋಡಿ ಮಾಡಿದ್ಲು? ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅತ್ಗೆ. ಡಾಕ್ಟರ್ ಅವರು ಒಳ್ಳೆ ಔಷಧಿ ಕೊಟ್ರು, ಅದಕ್ಕೆ ಕಡಿಮೆ ಆಗೋಯ್ತು. ಆದ್ರೂ ಇದ್ದಕ್ಕಿದ್ದ ಹಾಗೆ ಜ್ವರ ಹೇಗ್ ಬಂತು ನಿಂಗೆ? ಜ್ವರ ಹೀಗ್ ಬಂದು ಹಾಗೆ ಹೋಗೋದು ಅಂದ್ರೆ ಏನೇ ಅರ್ಥ? ಅತ್ತೆ, ಜ್ವರ ಬರೋದಕ್ಕೆ ಕಾರಣ ಏನಾದ್ರೂ ಇರುತ್ತಾ? ವಾತಾವರಣ ಬದಲಾಯ್ತಲ್ವಾ? ಇತ್ತೀಚೆಗಂತೂ ತುಂಬಾ ಜನಕ್ಕೆ ಜ್ವರ ಬರ್ತಾನೆ ಇದೆ. ಅದೇ ಇರಬಹುದು ಅನ್ಸುತ್ತೆ. ಹೊರಗಡೆ ಬೇರೆ ಹೋಗ್ತಿರ್ತಾಳೆ, ಯಾರ್ದಾದ್ರೂ ದೃಷ್ಟಿ ತಾಕಿರಬಹುದು. ಪಾರ್ವತಿ, ಒಂದ್ಸಾರಿ ಆದ್ಯನಿಗೆ ದೃಷ್ಟಿ ತೆಗಿ. ಇವಳಿಗೆ ನಾನ್ ದೃಷ್ಟಿ ತೆಗಿಬೇಕಾ? ಇವಳನ್ ಮನೆಯಿಂದ ಯಾವಾಗ ಕಳಿಸ್ತೀನಿ ಅಂತ ಅನ್ಕೋತಿದ್ರೆ ಇವಳಿಗೆ ನಾನ್ ಸೇವೆ ಮಾಡ್ಬೇಕಾ? ಪಾರ್ವತಿ, ಏನ್ ಹಾಗೆ ನೋಡ್ತಿದ್ಯಾ? ಒಳಗಡೆ ಒಂದು ಕುಂಬಳಕಾಯಿ ಇದೆ, ಆ ಕುಂಬಳಕಾಯಿ ತಗೊಂಡ್ ಬಂದು ಬೇಗ ದೃಷ್ಟಿ ತೆಗಿ.
ಅತ್ಗೆ ನೀನ್ ಸೊಸೆ ಆಗೋಳಲ್ವಾ, ನೀವೇ ದೃಷ್ಟಿ ತೆಗಿರಿ. ನೀನ್ ಈ ಮಾತು ಹೇಳಕ್ಕೂ ಮುಂಚೆನೆ ನಾನ್ ನನ್ ಸೊಸೆಗೆ ದೃಷ್ಟಿ ತೆಗಿಬೇಕು ಅನ್ಕೊಂಡೆ ಪಾರ್ವತಿ. ಆದ್ರೆ ರಾತ್ರಿ ನಿದ್ದೆ ಮಾಡುವಾಗ ಭುಜ ಹಿಡ್ಕೊಂಡು ಒಂದೇ ನೋವು. ಅದಕ್ಕೆ ನೀನೇ ನಿನ್ ಕೈಯಾರ ತೆಗೆದ್ಬಿಡು. ಇನ್ನೊಂದ್ಸಲ ಯಾವಾಗಾದ್ರೂ ನಿನಗ್ ದೃಷ್ಟಿ ತೆಗಿಬೇಕು ಅಂದ್ರೆ ನಾನೇ ತೆಗಿತೀನಿ ಬಿಡು. ಹಾ, ಚೆನ್ನಾಗಿದೆ ಅತ್ಗೆ. ನೀವು ದೃಷ್ಟಿ ತೆಗಿಯಕ್ಕೋಸ್ಕರ ನನಗ್ ಜ್ವರ ಬರ್ಲಿ ಅಂತೀರಾ? ಹ್ಮ್. ಬಾಮ್ಮ ಸೀನು ಬಾಪ್ಪ. ಪಾರ್ವತಿ, ದೃಷ್ಟಿ ತೆಗ್ದಿರೋ ಕುಂಬಳಕಾಯಿನ ಬಾಗ್ಲಲ್ಲೇ ಹೊಡಿತೀಯಲ್ಲೇ, ಹೊರಗಡೆ ಹೊಡಿಬಾರ್ದಾ? ಅವಳು ನಿನ್ನಿಂದ ಕಳಿಸ್ಬೇಕು ಅಂತ ನಾವ್ ಅನ್ಕೋತಿದ್ರೆ ಇದೆಲ್ಲ ಬೇರೆ ಮಾಡ್ಬೇಕಾ? ನೀನು ಕೂಡ ಏನಮ್ಮ, ಅವಳ ಹೆಸರು ಕೇಳಿದ್ರೇನೆ ನಮ್ಗಾಗಲ್ಲ ಅನ್ನೋದು ನಿನಗೂ ಗೊತ್ತಲ್ಲ. ದೃಷ್ಟಿ ತೆಗಿಯೋದೇ ಹೆಚ್ಚು ಅಂದ್ರೆ ಅದನ್ನ ಅಲ್ಲಿ ಹೊಡಿ ಇಲ್ಲಿ ಹೊಡಿ ಅನ್ಕೊಂಡು. ಇಷ್ಟ ಇರ್ಲಿ ಇಷ್ಟ ಇಲ್ದೇ ಇರ್ಲಿ, ದೃಷ್ಟಿ ತೆಗೆದ್ಮೇಲೆ ದೂರ ತಗೊಂಡು ಹೊಡಿಬೇಕು. ಅದನ್ನೆಲ್ಲ ಬಾಗ್ಲಲ್ಲಿ ಹೊಡಿಬಾರ್ದು. ಮತ್ತಿನೇನ್ ತಲೆ ಮೇಲೆ ಹೊಡ್ಕೋಬೇಕು ಅಂತ್ಯಾ? ಮೊದ್ಲೇ ಹೊಟ್ಟೆ ಉರಿತಾ ಇದೆ ಇಲ್ಲಿ. ಬಾಮ್ಮ ಬಾ, ನೋಡು ಇದೇ ನಮ್ಮನೆ. ಮೊದಲನೇ ಸಲ ನಮ್ಮನೆಗೆ ಬರ್ತಾ ಇದ್ಯಾ. ಓಲ್ಗ ಉತ್ಸಿ ಕರ್ಕೊಂಡ್ ಬರ್ಬೇಕಾಗಿರೋ ನಿನ್ನ ನಮ್ ಸಂಬಂಧಿಕರಿಗೋಸ್ಕರ ಹೀಗ್ ಕರ್ಕೊಂಡ್ ಬರ್ಬೇಕಾಯ್ತು. ನಮ್ ಮನೆ ಮಹಾಲಕ್ಷ್ಮಿ ನಮ್ಮ ನೀನು. ಬಾ ಬಾಮ್ಮ, ಇಲ್ಲೇ ಇರು. ಯಾಕೆ ಛಾಯಾ ನಂಗೆ ಟಾರ್ಚರು? ಇದೆಲ್ಲ ಬೇಕಿತ್ತ ನಂಗೆ? ಈಗೇನ್ ಮಾಡೋದು? ಕೋಚ್ ಸರ್ ಮತ್ತೆ ನೀನು ಪ್ರೀತಿಸ್ತಿರೋ ವಿಷಯ ಇವ್ರಿಗೆ ಹೇಳ್ಬಿಡೋದಾ? ಬೇಡ. ಹಾಗಾದ್ರೆ ಮಾತಾಡ್ದೆ ನಿಂತ್ಕೋ. ಬಲಗಾಲಿಟ್ಟು ಒಳಗಡೆ ಬಾಮ್ಮ. ಅಣ್ಣ, ಅದ್ಕೆ ಪ್ರೇಮ ಬಾಯಿಲಿ. ಅಣ್ಣ, ನನ್ ಸೊಸೆನ ನೋಡ್ಬೇಕು ಅಂತಿದ್ರಲ್ಲ, ನೋಡಿ ನನ್ ಸೊಸೆ ಮಹಾಲಕ್ಷ್ಮಿ ಹೇಗಿದ್ದಾಳೆ? ಪ್ರಮೀಳಾ, ನಿನ್ ಸೊಸೆ ತುಂಬಾ ಚೆನ್ನಾಗ್ ಕಾಣ್ತಾಳೆ. ನಮ್ ಪ್ರಶಾಂತ್ಗೆ ತಕ್ಕ ಜೋಡಿ. ಏನು ಯೋಚನೆ ಮಾಡದೆ ಈ ಹುಡುಗಿನೇ ನನ್ನ ಸೊಸೆ ಅಂದಾಗ ಆ ಹುಡುಗಿಯಲ್ಲಿ ಅಂಥದ್ದೇನಿದೆ ಅಂತ ಅನ್ಕೊಂಡೆ. ಈಗ ಈ ಹುಡುಗಿನ ನೋಡಿದ್ಮೇಲೆ ಅರ್ಥ ಆಯ್ತು, ಈ ಹುಡುಗಿ ಹೀರೋಯಿನ್ ತರ ಇದ್ದಾಳೆ. ಮತ್ತೆ ಅಷ್ಟು ಸುಲಭವಾಗಿ ನನ್ ಸೊಸೆ ಅಂತ ಜಂಬದಿಂದ ಹೇಳ್ತೀನಾ? ನೀನ್ ಅದೃಷ್ಟ ಮಾಡಿದೀಯ, ಮಹಾಲಕ್ಷ್ಮಿ ಅಂತ ನಿನಗೆ ಸೊಸೆ ಸಿಕ್ಕಿದಾಳೆ. ಹಾಯ್ ರಾಜಲಕ್ಷ್ಮಿ. ಅದ್ಕೆ ನೀವು ಮಾತಾಡ್ತಾ ಇರಿ. ಪ್ರಶಾಂತ್ ಬಾಯಿಲಿ. ಏನಮ್ಮ, ಏನು ಮನೇಲೆಲ್ಲ ಕ್ಷೇಮ ತಾನೆ? ನಿಮ್ಮ ಅಣ್ಣ ಬಂದಿದ್ದಾನಾ? ಅವನು ಯಾಕೆ ಬರ್ತಾನೆ? ಕರ್ಕೊಂಡ್ ಬಾ ಅಂತ ನಿಮ್ಮ ಅಪ್ಪನ ನಾನೇ ಕಳ್ಸಿದ್ದೀನಿ. ಇಲ್ಲಿ ನೆಂಟರೆಲ್ಲ ಬಂದಿದ್ದಾರೆ, ಅವನನ್ನ ಯಾಕೆ ಕರೆದ್ರಿ ನೀವು? ನಿನ್ನ ಅನುಮಾನ ಪರಿಹಾರ ಆಗ್ಬೇಕು ಅಂದ್ರೆ ಅವ್ನು ಬರ್ಬೇಕಲ್ವಾ?
ನೀನ್ ಮದ್ವೆ ಆಗೋ ಹುಡುಗಿನ ಅವ್ನ್ ಟ್ರ್ಯಾಪ್ ಮಾಡ್ತಾ ಇದ್ದಾನೆ, ನಿನ್ನೂ ರಾಜಲಕ್ಷ್ಮಿನ ದೂರ ಮಾಡ್ತಿದ್ದಾನೆ ಅಂತ ಗಲಾಟೆ ಮಾಡಿದ್ಯಲ್ಲ. ಇವಾಗ ಅವನ್ ಬಂದ್ರೆ ಇಬ್ರು ಎದುರುಗಡೆ ಇರೋದ್ರಿಂದ ನೀನ್ ಅನುಮಾನ ನಿಜನ ಸುಳ್ಳ ಅಂತ ಗೊತ್ತಾಗುತ್ತೆ. ಇರೋ ವಿಷಯ ಆಚೆ ಬರುತ್ತಲ್ವಾ, ಅದಕ್ಕೆ ಬರೋಕ್ ಹೇಳಿದೀನಿ. ನನ್ನ ಅನುಮಾನ ಬಗೆಹರ್ಸಕ್ಕ ಅದು ಅನುಮಾನ ಅಲ್ಲ, ನಿಜ ಅಂತ ನನಗೆ ಗೊತ್ತಿದೆ. ಆದರೆ ಅವನು ಇಲ್ಲಿಗೇನಾದರೂ ಬಂದರೆ ರಾಜಲಕ್ಷ್ಮಿ ಅವನ್ನ ಪ್ರೀತಿಸ್ತಿದ್ದಾಳೆ ಅಂತ ನಮ್ಮನೆಯವ್ರಿಗೆ ಗೊತ್ತಾದರೆ ಪರವಾಗಿಲ್ಲ. ಆದರೆ ಅವಳ ಪ್ರೀತಿ ವಿಷಯ ಅವರಪ್ಪಂಗೆ ಗೊತ್ತಾದರೆ, ನನ್ನ ಬಿಟ್ಟು ಅವನ ಜೊತೆ ಮದುವೆ ಮಾಡಿಸಿದ್ರೆ ಆಗ ನಾನೇನು ಮಾಡಲಿ? ಇರಲಿ, ಅಮ್ಮ ಕರೆದಿದ್ದಾರೆ ಅಂದ ಮಾತ್ರಕ್ಕೆ ಅವನು ಬರಬೇಕಲ್ಲ. ಈ ಮನೆಯವ್ರನ್ನೆಲ್ಲ ದ್ವೇಷ ಮಾಡೋನು ಅವನೇನಕ್ಕೆ ಬರ್ತಾನೆ? ಇಷ್ಟಕ್ಕೂ ಅವ್ನು ಬರ್ತಾನೋ ಇಲ್ವೋ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ನೋಡ್ತೀನಿರು. ಹಲೋ ಹಲೋ ರೀ, ಶೌರ್ಯ ಏನ್ ಹೇಳ್ದ? ಬರ್ತಿದ್ದಾನಾ? ಬರ್ತಾನಂತ ಅಲ್ಲ ಕಣೆ, ನನ್ನ ಜೊತೆಗೇನೆ ಬರ್ತಿದ್ದಾನೆ ಅವನು. ಹೌದಾ? ಬೇಗ ಬನ್ನಿ, ನಮ್ ಸೊಸೆ ಕೂಡ ಬಂದಿದ್ದಾಳೆ. ಹತ್ರದಲ್ಲೇ ಇದೀವಿ. ಹಾ ಸರಿ ರೀ. ಓಕೆ. ಅವ್ನ್ ಬರ್ತಿದ್ದಾನಂತೆ ಕಣೋ. ಇನ್ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾರೆ. ಇವತ್ತು ನಿನ್ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಈಗ ಅವನು ಬಂದಮೇಲೆ ರಾಜಲಕ್ಷ್ಮಿ ಅವನು ಇಬ್ಬರು ಭೇಟಿಯಾದರೆ ನನ್ನ ಸಮಸ್ಯೆ ಮುಗಿಯೋದಲ್ಲ, ಹೊಸ ಸಮಸ್ಯೆ ಶುರುವಾಗುತ್ತೆ. ಅಯ್ಯೋ, ಈಗ ಏನು ಮಾಡಲಿ ನಾನು? ಅವನಿಗೆ ಹೇಳೆ, ಹೇಳು, ಹೇಳೆ, ಬಿಡೆ. ಏನ್ ಮಾಡಿದ್ದೆ ಅವನಿಗೆ? ಹೇಳೆ, ಹೇಳ್ತೀಯೋ ಇಲ್ವೋ? ಹೇಳೆ, ಹೇಳೆ, ಹೇಳು. ಏನೇ ಮಾಡ್ದೆ? ನನ್ ಮಗನೇನೇ ಮಾಡ್ದೆ ನೀನು? ನನ್ ಮಗನ್ ನನ್ನಿಂದ ದೂರ ಮಾಡ್ತೀಯಾ? ನಿನ್ನ ಇವತ್ತು ಏನೇ ಮಾಡ್ದೆ ನೀನು? ನಾನು ಕಷ್ಟಪಟ್ಟು ಅವ್ನ ಮನಸ್ಸನ್ನ ಬದಲಾಯಿಸಿದ್ರೆ ನೀನ್ ಅದನ್ನ ಮತ್ತೆ ಬದಲಾಯಿಸ್ತೀಯಾ? ನಿನ್ ಕಡೆಗೆ ಹೇಳ್ತೀಯಾ? ಮನ್ಸನ್ ಬದಲಾಯಿಸ್ತೀಯಾ ಅಂತಂದ್ರೆ ಧ್ವನಿನೂ ಬದಲಾಯಿಸ್ತೇನೆ. ಸುಮ್ನೆ ಬಿಡಲ್ಲ ಇವತ್ತು. ಪಾರ್ವತಿ, ನೀನಾ? ನಾನೇ. ಅಮ್ಮ, ಮೂಳೆ ಮುರಿಯೋ ತರ ಬಡ್ದು ಇವಾಗ ನೀನೇ ಅಂತಿರಲ್ಲ. ಪಾರ್ವತಿ, ನನ್ ಕಣ್ಣಿಗೆ ನೀನು ಆದ್ಯ ತರ ಕಾಣಿಸ್ದೆ. ಅದಕ್ಕೆ ನಾನು ನಿಜ ಹೇಳಿ ಅತ್ಗೆ, ನಮ್ಮ ಮಧ್ಯ ಹಳೆ ದ್ವೇಷ ಏನು ಇಲ್ಲ ತಾನೆ? ಈ ನೆಪದಲ್ಲಿ ಆ ದ್ವೇಷ ಏನಾರು ತೀರಿಸ್ಕೊಂಡ್ರ? ಅಯ್ಯೋ ಪಾರ್ವತಿ, ನಮ್ಮ ಮಧ್ಯ ಅಂತದ್ ಏನಿರುತ್ತೆ ಪಾರ್ವತಿ? ಅಮ್ಮ ಅಮ್ಮ, ಆದ್ಯ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ ಇದೆ ಅಂತ ನನ್ಗೆ ಇವತ್ತೇ ಅರ್ಥ ಆಗಿದ್ದು. ಅಬ್ಬಬ್ಬಾ, ಮೈಯೆಲ್ಲ ನೋವಾಗ್ತಿದೆ ಅತ್ಗೆ. ಅಷ್ಟಕ್ಕೂ ಅವಳು ನನ್ ಮಗನಿಗೆ ಏನ್ ಮಾಯ ಮಾಡಿದಳೋ, ಏನ್ ಕತೆನೋ? ಬೇಡ ಅತ್ಗೆ, ಮತ್ತೆ ನೀವು ಹಾಗೆ ಮಾತಾಡ್ಬೇಡಿ. ಅಯ್ಯಯ್ಯೋ, ನನ್ ನೋಡಿ ಮತ್ತೆ ನಿಮ್ಗೆ ಆದ್ಯ ಅಂತ ಅನ್ಸುತ್ತೆ. ಅಯ್ಯೋ, ನನ್ ಸಂಕಟ ನನ್ಗೆ ಬಿಡು ಪಾರ್ವತಿ.
ಅಷ್ಟಕ್ಕೂ ಏನಾಯ್ತು ನನ್ ಮಗನ್ಗೆ? ನಾನ್ ಹೇಳ್ತೀನಿ. ಚಾರು, ನೀನ್ ಸ್ವಲ್ಪ ದೂರ ಇರು. ಮೊದ್ಲೇ ಅತ್ತಿಗೆಗೆ ಎಲ್ಲ ಕಡೆ ಆದ್ಯ ಕಾಣಿಸ್ತಾ ಇದ್ದಾಳೆ. ಪ್ರತಿ ಸಲನೂ ಕಾಣಿಸ್ತಾಳ ಪಾರ್ವತಿ. ನೀನ್ ಈ ಕಡೆ ಬಾ. ಚಾರು, ನೀನೇನೋ ಹೇಳ್ತೀನಿ ಅಂದೆ, ಹೇಳು. ಮಾವನಿಗೆ ಏನ್ ಮೋಡಿ ಮಾಡಿದಾಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೇಗೆ? ನಾನೇ ಅದನ್ನ ನೋಡ್ದೆ. ಏನ್ ನೋಡಿದ್ಯೆ? ಏನ್ ಮಾಡಿದ್ಲೆ ಅವಳು? ಅನ್ಕೊಂಡೆ ಕಣೆ, ನಾನ್ ಅನ್ಕೊಂಡೆ ಅವಳು ಇಂಥದ್ದೇ ಏನೋ ಮಾಡಿರ್ತಾಳೆ ಅಂತ ನಾನು ಅನ್ಕೊಂಡೆ. ಆ ಮುತ್ ಕೂಡ ಎಲ್ ಕೊಟ್ಲು ಗೊತ್ತಾ ನಿಮ್ಗೆ? ತುಟಿ ಮೇಲೆ. ಲಿಪ್ ಟು ಲಿಪ್ ಕಿಸ್. ಏನಂದೆ? ಅವಳು ನನ್ ಮಗನ್ ತುಟಿ ಮೇಲೆ? ಅವ್ವ ಅವ್ವ, ಅಷ್ಟು ಮುಂದುವರೆದಿದ್ದಾಳ ಅವಳು. ಇನ್ನು ನಾನು ಅವಳನ್ನ ಸುಮ್ನೆ ಬಿಡಲ್ಲ. ನೋಡು ಏನ್ ಮಾಡ್ತೀನಿ ಅಂತ. ಬೇಡ ಅದ್ಗೆ, ಬೇಡ. ನಾವ್ ಆದ್ಯಾಗ ಏನೇ ಮಾಡಕ್ ಹೋದ್ರು ಅದ್ ನಮ್ಗೆ ರಿವರ್ಸ್ ಆಗ್ತಿದೆ. ನೀವ್ ಅವಳಿಗೇನು ಮಾಡಕ್ ಹೋಗ್ಬೇಡಿ. ನನ್ನ ತಡಿಬೇಡ ಪಾರ್ವತಿ. ನನ್ನ ಮಗನ್ಗೆ ಮುತ್ತು ಕೊಡ್ತಾಳ ಅವಳು. ಅವಳಿಗೆ ಎಷ್ಟು ಧೈರ್ಯ? ಬೇಡ ಅದ್ಗೆ. ನಮ್ಮ ಆವೇಶ ನಮ್ಗೆ ಅನರ್ಥ. ಇಲ್ಲ ಪಾರ್ವತಿ, ಅವಳನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ. ಅದ್ಗೆ ಅದ್ಗೆ. ಏ ಚಾರು, ಆದ್ಯ ಆಕಾಶದ ತರ ಕಣೆ. ಅವಳ ಮೇಲೆ ಏನೇ ಎಸೆಯಕ್ ಹೋದ್ರು ಅದ್ ನಮ್ಮ ಮೇಲೆ ಬೀಳುತ್ತೆ. ತಡೀನಿ ಮತ್ತೆ. ಹೋಗು. ಮುಚ್ಚುಕ ಯಾಕತ್ತೆ? ಅಯ್ಯಯ್ಯೋ, ಆದ್ಯಂಗೇನೋ ಮಾಡ್ತೀನಿ ಅಂತ ಹೇಳಿ ಮಗ್ಚೋ ಕೈ ಸುಡ್ತಿದ್ಯಲ್ಲ ಅದ್ಗೆ. ಆದ್ಯನ್ ಮೇಲಿನ ಕೋಪನ ಮುಗ್ಚು ಕೈ ಮೇಲೆ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ. ಬಾಯ್ ಮುಚ್ಚಿ. ಇಬ್ರು ಬಾಯ್ ಮುಚ್ಕೊಂಡಿರಿ. ನನ್ನನ್ನೇನು ಅಷ್ಟು ಕೆಟ್ಟವಳು ಅನ್ಕೊಂಡಿದ್ದೀರಾ? ನನ್ನ ಮಗನಿಗೆ ಮುತ್ತು ಕೊಡ್ತಾಳಾ? ಇದನ್ನ ತಗೊಂಡು ಹೋಗಿ ಅವಳ ಬಾಯಿ ಮೇಲೆ ಬರೆ ಹಾಕ್ತೀನಿ. ಬರೇನಾ? ಅಯ್ಯಯ್ಯೋ, ಅವಳಿಗೆ ಹಾಕೋಕ್ ಹೋಗಿ ನಾವು ಹಾಕೊಂಡಿರೋ ಬರೆ ಸಾಲ್ದ? ಪಾರ್ವತಿ, ಇವತ್ತು ಅವಳು ಬಾಯಿಗೆ ಬರೆ ಹಾಕ್ಲಿಲ್ಲ ಅಂತಂದ್ರೆ ನಾನು ರಾಜಾರಾಮ್ ತಂಗಿನೇ ಅಲ್ಲ. ಅಯ್ಯೋ, ನನ್ ಕಣ್ಬೇರೆ ಎದುರ್ತಿದೆ ಚಾರು. ಅವಳಿಗೆ ಹಾಕ್ಬೇಕಾಗಿರೋ ಬರೆ ಯಾರ ಮೇಲೆ ಬೀಳುತ್ತೋ ಏನೋ. ನಾನ್ ಬರಲ್ಲ, ನಾನು ಹೋಗ್ತೀನಿ. ಪಾರ್ವತಿ, ಎಲ್ಲಿಗ್ ನೀನು ಹೋಗೋದು? ಹಾ, ರೊಟ್ಟಿ ಕೈ ಕಾಯ್ಬೇಕು, ಅವಳು ಬಾಯಿ ಮೇಲೆ ಬರೆ ಬೀಳ್ಬೇಕು, ಅದನ್ನ ನೀವು ನೋಡ್ಬೇಕು. ಬೇಡ ಅತ್ಗೆ, ನನ್ ಮಾತ್ ಕೇಳಿ. ನೋಡಿ, ನನ್ ಕಣ್ ಕೂಡ ಅದರ್ತಾ ಇದೆ. ಪಾರ್ವತಿ, ಅಡ್ಡ ಬಂದೆ ಅನ್ಕೋ, ಮೊದ್ಲು ನಿನಗ್ ಹಾಕ್ತೀನಿ ಬರೇನಾ. ಇಲ್ಲಿ ನೋಡ್ ಚಾರು, ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿಮ್ ಮತ್ತೆಗೂ ಆ ಮೊಕ್ಷ ಕೈಗೂ ತುಂಬಾ ದೂರದಲ್ಲಿರೋದೆ ನಮ್ಮಿಬ್ಬರಿಗೂ ತುಂಬಾ ಒಳ್ಳೇದು. ಹಾ, ಜಾನಕಿ, ಜಾನಕಿ, ಆದ್ಯ ಹೇಗಿದ್ದಾಳೆ? ಆರಾಮಾಗಿದ್ದಾಳ್ರಿ, ಜ್ವರನೂ ಕಡಿಮೆ ಆಗಿದೆ. ಏನಮ್ಮ ಆದ್ಯ ಹೇಗಿದ್ಯಾ? ಹುಷಾರಾಗಿದ್ದೀನಿ ದೊಡ್ಡಪ್ಪ.
ಜ್ವರ ಇಷ್ಟು ಬೇಗ ಕಡಿಮೆ ಆಗಿದೆ ಅಂದ್ರೆ ಏನೋ ಒಳ್ಳೆ ಔಷಧಿನೇ ಕೊಟ್ಟಿರ್ಬೇಕು. ಹೌದು ಮಾವ, ಕೊಟ್ಟೆ ಮಾವ. ಸರಿನಮ್ಮ, ಹುಷಾರು. ಲೇ ಸೀನು, ನೀನ್ ಕೊಡೋದೇನು? ಅದೇ ಅಪ್ಪ, ಡಾಕ್ಟರ್ ಹೇಳಿದ್ನ ನಾನು ತಂದು ಕೊಟ್ಟೆ. ಮತ್ತೆ ಆ ಔಷಧಿಗಳನ್ನೆಲ್ಲ ತಂದಿದ್ಯಾ? ಇಲ್ಲ ಅಪ್ಪ, ನಾಳೆನೂ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಏನು ನಾಳೆನೂ ಕರ್ಕೊಂಡು ಬಂದ್ರ? ಅವಳಿಗೆ ಜ್ವರ ಕಮ್ಮಿ ಆಯ್ತಂದ್ಯಲ್ಲೋ? ಇವತ್ತು ಕಡಿಮೆ ಆಗಿದೆ, ಮತ್ತೆ ನಾಳೆ ಬೆಳಗ್ಗೆ ಬರ್ಬೋದಂತೆ. ಮತ್ತೆ ನಾಳೆ ಬೆಳಿಗ್ಗೆನಾ? ಅಂದ್ರೆ ಟೈಫಾಯ್ಡ್ ತರ ಇದು ಒಂಥರ ಬಿಟ್ಟು ಬರ್ಬೋದಂತೆ. ದಿನ ಬೆಳಗ್ಗೆ ಬರ್ಬೋದು ಅಂತ 1 ವಾರ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ.